ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. KCET ರೌಂಡ್ 2 ಮುಗೀತು. ಈಗ ಇದರಲ್ಲೂ ಕೂಡ ತುಂಬ ಗೊಂದಲಗಳಿದೆ ಮಕ್ಕಳಿಗೆ ಯಾವ ಥರ ಅಂತ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಸ್ಮಾಲ್ ಆಗಿ ಶಾರ್ಟ್ ಆಗಿ ಇದು ಏನು ಅಂತ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಓಕೆ, ಈಗ ನಿಮಗೆ ಯಾವ್ದಾದ್ರು ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು, ಯು ಆರ್ ಹ್ಯಾಪಿ ವಿತ್ ದಟ್ ಕಾಲೇಜ್ ಅಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಬಟ್ ಯು ಆರ್ ಹ್ಯಾಪಿ, ಬಟ್ ಯು ಆರ್ ಸ್ಟಿಲ್ ವಾಂಟೆಡ್ ಟು ಗೋ ಫಾರ್ ಅಪ್ಗ್ರೇಡ್. ಅವಾಗ ಏನಾಗುತ್ತೆ, ನೀವು ಆ ಕಾಲೇಜ್ ಯಾವ ಸೆಲೆಕ್ಟ್ ಆಗಿತ್ತು ಅದ್ರ ಪಕ್ಕದಲ್ಲಿ ಅದ್ರ ಫೀಸ್ ಎಷ್ಟಿದೆ ಅಂತ ಮೆನ್ಷನ್ ಆಗಿರುತ್ತೆ. ಆ ಫೀಸ್ನ ನೀವು ಕಟ್ಟಬೇಕಾಗತ್ತೆ. ಫೀಸ್ ಕಟ್ಟಬೇಕಾದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಬ್ಯಾಂಕ್ ಹೋಗಿ ದುಡ್ಡು ಕಟ್ಟಿ. ಅವಾಗ ಏನಾಗುತ್ತೆ, ಯು ಆರ್ ಪೇಯಿಂಗ್ ದಟ್ ಫೀಸ್ ನೌ, ಬಟ್ ಯು ವಿಲ್ ಬಿ ವೇಟಿಂಗ್ ಫಾರ್ ಆ ಅಪ್ಗ್ರೇಡೇಷನ್. ಓಕೆ, ಅಕಸ್ಮಾತ್ ಈ ಕಾಲೇಜ್ ಅಲ್ಲದೆ ನಿಮ್ಗೆ ಬೇರೆ ಕಾಲೇಜ್ ಅಪ್ಲೈ ಮಾಡಿದ್ದೀರಾ, ಆ ಕಾಲೇಜ್ ಸಿಕ್ಕಿದ್ರೆ ಈ ಕಾಲೇಜ್ ಸೀಟ್ ಆದ್ರೂ ನಿಮಗೆ ಕನ್ಫರ್ಮ್ ಆಗಿ ಇರುತ್ತೆ. ಮೂರನೇದು ಚಾಯ್ಸ್ 3. ಚಾಯ್ಸ್ 3 ಆಪ್ಷನ್ ಏನಂದ್ರೆ, ನನಗೆ ಈ ಯಾವ ಕಾಲೇಜ್ ಸಿಗಿದೆ ಈ ಕಾಲೇಜ್ ನನಗೆ ಬೇಡ, ಇದನ್ನ ಬಿಟ್ಟು ಬೇರೆ ಎಲ್ಲಾ ಕಾಲೇಜು ಕೂಡ ಮತ್ತೆ ರೀಕನ್ಸಿಲಿಂಗ್ ಮಾಡ್ಕೊಳ್ಳಿ ಅಂತಾನೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ನೀವು 10,000 ರೂಪಾಯಿನ ಡೆಪಾಸಿಟ್ ಆಗಿ ಕಟ್ಟಬೇಕು. ಈ 10,000 ರೂಪಾಯಿ ನೀವು ಡೆಪಾಸಿಟ್ ಏನಂದ್ರೆ ಕೂಡ ನೆಕ್ಸ್ಟ್ ನಿಮ್ ಕಾಲೇಜ್ ಅಲಾಟ್ಮೆಂಟ್ ಆದಾಗ ಈ 10,000 ರೂಪಾಯಿ ಕೂಡ ಮೈನಸ್ ಆಗುತ್ತೆ. ಅದೇನು ತೊಂದರೆ ಇಲ್ಲ. ಆ 10,000 ರೂಪಾಯಿ ಡೆಪಾಸಿಟ್ ಬರೇನಾ ಅಥವಾ ಮತ್ತೆ ಫೀಸ್ ಎಕ್ಸ್ಟ್ರಾನ ಆ ಥರ ಇಲ್ಲ. ಓಕೆ, ಬಿಕಾಸ್ ಟು ಬ್ರಿಂಗ್ ಸಮ್ ಏನೋ ಒಂದು ಸೀರಿಯಸ್ನೆಸ್ ಬರಲಿ ಅಂತ KCET ಅವರು ಈ ತರ ಮಾಡಿದ್ದಾರೆ. ಇದು ತುಂಬಾ ಒಳ್ಳೆ ಅವಕಾಶ ಇದೆ ನಿಮ್ಗೆ. ಓಕೆನಾ, ಈಗ ಪ್ರಾಬ್ಲಮ್ ಏನಂದ್ರೆ ಎಲ್ಲರೂ ಒಂದೇ ತರನೇ ಮಾಡ್ತಾ ಇದ್ದಾರೆ. ಲೈಕ್ ಈಗ ನನಗೆ B ಕಾಲೇಜ್ ಸಿಕ್ಕಿದೆ, ನನಗೆ A ಕಾಲೇಜ್ ಬೇಕು. ಇನ್ನೊಬ್ಬನಿಗೆ C ಕಾಲೇಜ್ ಸಿಕ್ಕಿದೆ, ಅವನಿಗೆ B ಕಾಲೇಜ್ ಬೇಕು. ಈಗ ಏನಾಗುತ್ತೆ, ಅನ್ಲೆಸ್ ಅಂಡ್ ಅಂಟಿಲ್ ಐ ವಿಲ್ ನಾಟ್ ಗೆಟ್ A ಕಾಲೇಜ್, ನಾನು B ಕಾಲೇಜ್ ಬಿಟ್ಕೊಡಲ್ಲ. C ಕಾಲೇಜ್ ನನಗೆ B ಕಾಲೇಜ್ ಸಿಗೋದೇ ಇಲ್ಲ. ಸೊ ಇನ್ನೊಂದ್ಸಲ ನಾನು ನಿಮ್ಗೆ ಹೇಳೋದೇನಂತಂದ್ರೆ, ಕರೆಕ್ಟಾಗಿ ನಿಮ್ಮ ರೀಆರ್ಡರಿಂಗ್ ಮಾಡಿ, ಪ್ರತಿಯೊಂದು ಚೆಕ್ ಮಾಡಿ ಯಾವ ಕಾಲೇಜ್ ಸಿಕ್ಕಿದೆ ಅಂತ. CET ನಲ್ಲಿ ನಿಮ್ಗೆ ಸೀಟ್ ಸಿಕ್ತಂದ್ರೆ ನೀವೇನೋ ದುಡ್ಡು ಏನೋ ಆಯ್ತಪ್ಪ ನಂಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ಕೊಳಕ್ ಹೋಗ್ಬಿಡಿ. ಯಾವ ಕಾಲೇಜ್ ಸಿಕ್ಕಿದೆ, ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ತರ ಇದೆ, ಇದೆಲ್ಲ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಯಾವ್ದೋ ಕೆಲವರೆಲ್ಲ ತುಂಬಾ ಜನ ನನಗೆ ಫೋನ್ ಮಾಡ್ತಾರೆ, ಸರ್ ಈ ಕಾಲೇಜ್ ಸಿಕ್ತು, ಆ ಕಾಲೇಜ್ ಸಿಕ್ತು. ಆ ಕಾಲೇಜ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಡಿಗ್ ಮಾಡಿ ಕೂಡ, ಆಯ್ತನಾ. ಮತ್ತೆ ವಿದ್ಯಾಲಕ್ಷ್ಮಿ ಪೋರ್ಟಲ್ ಇದೆ, pmvidyalakshmi.com ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ನಿಮ್ಗೆ ಎಜುಕೇಶನ್ ಲೋನ್ ಕೂಡ ಸಿಗುತ್ತೆ. 7.5 ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ರೀತಿಯಾಗಿ ನಿಮ್ಗೆ ಕೊಲಾಟಲ್ ಕೊಡೋದು ಬೇಕಾಗಿರೋದಿಲ್ಲ. ಆಯ್ತಾ. ಸೊ ಇವಾಗ ನೀವು ನೋಡ್ಬೇಕಾಗಿರೋದು ಯಾವ ಕಾಲೇಜ್ ಸೇರ್ಕೊಂತೀರಾ ಅಂತ ಆಗ್ಲಿ, CET ಯಾವ್ದೋ ಒಂದು ಕಾಲೇಜ್ ಸಿಕ್ತು ಅದಕ್ಕೆ ಹೋಗಿ ಸೇರ್ಕೊಂಬೇಡ ಅಂತ ಮಾತ್ರ ಆ ತಪ್ಪು ಮಾತ್ರ ಮಾಡಬೇಡಿ. ಪ್ಲೀಸ್ ಕನ್ಸಿಡರ್ ವಿಚ್ ಕಾಲೇಜ್ ಯು ಗಾಟ್ ಅಂತ. ಆಯ್ತಾ. ಮತ್ತೆ ನಾವು ತೋರಿಸ್ತಾರೆ ನಂಬರ್ಗೆ ಫೋನ್ ಮಾಡಿ. ಅಕಸ್ಮಾತ್ ನಿಮ್ಗೆ ಈ ಸಲ ಕೂಡ ರೌಂಡ್ 2 ನಲ್ಲೂ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನಮಗೆ ಕಾಲ್ ಮಾಡಿ ಆ ಲಿಸ್ಟ್ ನಮ್ಗೆ ಕಳಿಸ್ಕೊಡಿ. ವಿ ವಿಲ್ ಟೆಲ್ ಯು ಟು ಆಲ್ಟರ್ ಏನಾದ್ರು ಮಾಡ್ಬೇಕಾದ್ರೆ, ಅದಕ್ಕೆ ಏನೋ ಸಜೆಷನ್ ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀವಿ. ಓಕೆನಾ, ಇದು ಒಂದು. ಆಮೇಲೆ ಎಷ್ಟೋ ಜನ ಮಕ್ಕಳು ಆ ಕಾಲೇಜ್ ಎಷ್ಟೋ ಕಾಲೇಜ್ಗಳಿದೆ ಇನ್ನು ಬೆಂಗಳೂರಲ್ಲಿ, ಆ ಕಾಲೇಜ್ ಸೀಟ್ ಫಿಲ್ಲೇ ಆಗಿಲ್ಲ. ಆದ್ರೆ ನೀವು ಆ ಕಾಲೇಜ್ ಹೆಸರು ಈ ಲಿಸ್ಟಲ್ಲಿ ಹಾಕೇ ಇಲ್ಲ. ನಮಗೆ ಫೋನ್ ಮಾಡಿ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀವಿ, ಅಡ್ಮಿಷನ್ ಆಗ್ಬೋದು. ಚಿಂತೆ ಬೇಡ, ನಾವಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.